ಜನ್ಮತಃ ಯಾವುದೇ ಮಕ್ಕಳಲ್ಲಿ ಗುಣಗಳಾಗಲಿ ದೋಷಗಳಾಗಲಿ ಇರುವುದಿಲ್ಲ. ಹುಟ್ಟುತ್ತಲೇ ಮಕ್ಕಳು ಗುಣಗಳೊಂದಿಗೆ ಹುಟ್ಟುವುದಿಲ್ಲ. ಮಕ್ಕಳಲ್ಲಿ ವ್ಯಕ್ತಿತ್ವವು ತಂದೆ ತಾಯಿ ಪ್ರವರ್ತನೆ, ಆಡುವ ಮಾತುಗಳು, ಸುತ್ತಲಿನ ಸಮಾಜದಿಂದ ಬೆಳವಣಿಗೆ ಸಾಗುತ್ತದೆ. ಕಾಡಿಗೆ ರಾಜನಾದರೂ ಕೆಲವು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಲೇಬೇಕು. ನಾನು ಇದುವರೆಗೂ ಭಗವಂತನನ್ನು ನೋಡಿಯೇ ಇಲ್ಲ ಎಂದು ಹೇಳಬೇಡಿ. ಏಕೆಂದರೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ಸಮಾನ ಎಂಬುದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕತ್ತಲಲ್ಲೇ ನಕ್ಷತ್ರಗಳು ಸುಂದರವಾಗಿ ಕಾಣಿಸುತ್ತವೆ. ಹಾಗೆಯೇ ಕಷ್ಟದಲ್ಲಿಯೇ ಜೀವನದ ಮೌಲ್ಯ ತಿಳಿಯುತ್ತದೆ. ಮನುಷ್ಯ ಇತರರೊಂದಿಗೆ ಮಾಡುವ ಯುದ್ಧಕ್ಕಿಂತ ತನ್ನ ಮನಸ್ಸಿನೊಂದಿಗೆ ಮಾಡುವ ಸಂಘರ್ಷ ಅತ್ಯಂತ ದೊಡ್ಡದ್ದು. ಪ್ರತಿನಿತ್ಯವೂ ಕೂಡ ಮನಸ್ಸಿನೊಂದಿಗೆ ಕಾದಾಡುತ್ತಲೇ ಇರುವನು. ಮನಸ್ಸನ್ನು ಸಂತೋಷಗೊಳಿಸಲು, ಮನಸ್ಸಿನ ಬಯಕೆಗಳನ್ನು ತೀರಿಸಲು, ಹೌದಲ್ಲವೇ, ಕಳೆದುಕೊಂಡಿರುವುದನ್ನು ಮರಳಿ ಪಡೆಯಲು ಆಗದೇ ಇರಬಹುದು. ಆದರೆ ಪಡೆದುಕೊಳ್ಳುವುದು ಮಾತ್ರ ಕಳೆದುಕೊಂಡಿರುವುದಕ್ಕಿಂತ ಉತ್ತಮವಾಗಿರಬೇಕು. ಕೆಲವು ಬಾರಿ ಮನುಷ್ಯ ಎಷ್ಟು ಆಳವಾದ ನಂಬಿಕೆಯಲ್ಲಿ ಮುಳುಗುವನು ಎಂದರೆ ತಾನು ನಂಬಿ ಮೋಸ ಹೋಗುತ್ತಿರುವೆನೆಂದು ಗೊತ್ತಾಗುವುದಿಲ್ಲ. ಮೋಸ ಹೋಗುವಾಗಲೇ ಅರಿವಿಗೆ ಬರುತ್ತದೆ ತಾನು ಮೋಸ ಹೋಗುವೆನು ಎಂದು. ಇದು ನಮಗಾಗಲಿ ಅಥವಾ ನಮ್ಮ ಸುತ್ತಮುತ್ತಲಿನವರಿಗಾಗಲಿ ಅನುಭವ ಆಗಿರಬಹುದು. ಮನಸ್ಸಿನಲ್ಲಿ ಬರೀ ಕಲುಷಿತವೇ ತುಂಬಿಕೊಂಡು ಶರೀರವನ್ನು ಎಷ್ಟು ಶುಭ್ರವಾಗಿ ಇಟ್ಟುಕೊಂಡರೂ ಕೂಡ ಏನು ಫಲ? ಏಕೆಂದರೆ ಮೀನುಗಳು ಹಗಲು ರಾತ್ರಿ ನೀರಿನಲ್ಲಿಯೇ ಇರುತ್ತವೆ. ಅವುಗಳ ವಾಸನೆ ಹೋಗುವುದಿಲ್ಲ. ಹಾಗೆಯೇ ಯಾರು ಹೇಗೆ ಓದಬೇಕೆಂದು ಪ್ರತಿ ಪಾಠಶಾಲೆಗಳಲ್ಲಿ ಕಲಿಸುತ್ತಾರೆ. ಆದರೆ ಹೇಗೆ ಬದುಕಬೇಕು ಎನ್ನುವುದನ್ನು ಮಾತ್ರ ನಿನಗೆ ನೀನೇ ಕಲಿತುಕೊಳ್ಳಬೇಕು. ಈ ಕಾಲದಲ್ಲಿ ಒಳ್ಳೆಯದು ಅನ್ನುವುದು ಮಂಜಿನ ಹಾಗೆ ದಿನದಿನವೂ ಕೂಡ ಕರಗುತ್ತಲೇ ಇದೆ. ಸೇಡು ಅನ್ನುವುದು ಬೀದಿ ಬೀದಿಗಳಲ್ಲಿ ಕಸದ ಹಾಗೆ ಬೆಳೆಯುತ್ತಲೇ ಹೋಗುತ್ತದೆ. ಯಾರಿಗಾದರೆ ನಮ್ಮ ಜೀವನದಲ್ಲಿ ಬಾಂಧವ್ಯಕ್ಕೆ ಮತ್ತು ಪ್ರತಿಯೊಬ್ಬರನ್ನ ಅರ್ಹತೆ ಮೀರಿ ಪ್ರೀತಿ ಹಾಗೆ ಮೌಲ್ಯವನ್ನು ಕೊಡುವರೋ ಕೊನೆಗೆ ಅವರೇ ಜೀವನದಲ್ಲಿ ಒಬ್ಬಂಟಿಯಾಗಿ ಉಳಿದು ಬಿಡುತ್ತಾರೆ. ಮನುಷ್ಯನ ಮೌಲ್ಯ ಬಿಟ್ಟು ಹೋದಾಗ ತಿಳಿಯುತ್ತದೆ. ಸಮಯದ ಮೌಲ್ಯ ಕಳೆದು ಹೋದಾಗ ತಿಳಿಯುತ್ತದೆ. ಹಾಗೆ ಜೀವನದ ಮೌಲ್ಯ ಅನುಭವಿಸಿದಾಗ ಮಾತ್ರ ತಿಳಿಯುತ್ತದೆ. ನಾವು ಸಂಪಾದಿಸಬೇಕಾದದ್ದು ಆಸ್ತಿ ಅಂತಸ್ತುಗಳಲ್ಲ, ಆರೋಗ್ಯವನ್ನು ಕೂಡ. ಅದೇ ಇಲ್ಲದಿದ್ದರೆ ಎಷ್ಟು ಆಸ್ತಿ ಇದ್ದರೂ ಏನು ಫಲ? ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾದದ್ದು ಎರಡೇ ಎರಡು. ಒಂದು ಮನಃಶಾಂತಿ, ಎರಡು ಸಂತೃಪ್ತಿ. ಇವೆರಡು ಸಂಪಾದಿಸಿದರೆ ಅಖಂಡವಾಗಿ ಆನಂದ ನಿಮ್ಮದಾಗುತ್ತದೆ. ಸಮಯ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಇರುವುದೇ ಮನುಷ್ಯನ ಉನ್ನತ ಲಕ್ಷಣ. ಕಷ್ಟಗಳನ್ನು ನೋಡಿ ಅತಿಯಾಗಿ ಭಯ ಪಡಬೇಡ ಮತ್ತು ದುಃಖವೂ ಪಡಬೇಡ. ನೀನು ಭಯ ಪಟ್ಟರೂ ದುಃಖಪಟ್ಟರೂ ಅದು ಮತ್ತಷ್ಟು ಬಲಗೊಳ್ಳುತ್ತದೆ. ಮನಸ್ಸು ಅನ್ನುವುದು ಎಲ್ಲರನ್ನ ಇಷ್ಟಪಡುವುದಿಲ್ಲ. ಒಂದು ವೇಳೆ ಇಷ್ಟಪಟ್ಟರೆ ಪ್ರಾಣ ಹೋದರೂ ಕೂಡ ಬಿಡುವುದಿಲ್ಲ. ಕಾಯುವಿಕೆಯಲ್ಲಿ ಎಷ್ಟು ದುಃಖ ಇರುತ್ತದೆ ಮತ್ತು ಎಷ್ಟು ನರಕವಿರುತ್ತದೆ. ಪ್ರತಿದಿನ ಪ್ರತಿಕ್ಷಣ ಸಿಗದಿರುವ ಪ್ರೇಮಕ್ಕಾಗಿ ಕಾಯುವವರಿಗೆ ಮಾತ್ರ ಅರ್ಥವಾಗುತ್ತದೆ. ರಾತ್ರಿ ಕಾಣುವ ಕನಸಿಗೂ ಬೆಳಗಾದರೆ ಸಾಗುವ ಜೀವನಕ್ಕೂ ಹೋಲಿಕೆಯೇ ಇರುವುದಿಲ್ಲ ನೋಡಿ. ಕನಸೇ ಬೇರೆ, ಜೀವನವೇ ಬೇರೆ. ಎಲ್ಲ ಭಯಗಳು ಹೇಡಿತನದ ಲಕ್ಷಣಗಳಲ್ಲ. ಕೆಲವು ಭಯದ ಹಿಂದೆ ದುಃಖ, ಜವಾಬ್ದಾರಿ ಮತ್ತು ಅನುಭಯವೂ ಕೂಡ ಇರುತ್ತದೆ. ನಾವು ಎಲ್ಲಿಯಾದರೆ ಪೆಟ್ಟು ಬೀಳಬಾರದೆಂದು ಅಂದುಕೊಳ್ಳುತ್ತೇವೆಯೋ ಪ್ರತಿ ಬಾರಿಯೂ ಕೂಡ ಅಲ್ಲೇ ಇನ್ನಷ್ಟು ಗಟ್ಟಿಯಾಗಿ ಪೆಟ್ಟು ಬೀಳುತ್ತದೆ. ಅದು ಮನಸ್ಸಿಗಾಗಲಿ ದೇಹಕ್ಕಾಗಲಿ. ಮನಸ್ಸು ಮುರಿದು ಬಿದ್ದರೆ ಅಲ್ಲಿ ಮೌನಕ್ಕೆ ಬಿಟ್ಟು ಮಾತಿಗೆ ಸ್ಥಳ ಇರುವುದಿಲ್ಲ. ದುಃಖ ಮನಸ್ಸಿನಷ್ಟೇ ಅಲ್ಲ, ಮನುಷ್ಯನನ್ನು ಸಹ ಬದಲಾಯಿಸುತ್ತದೆ.
ಮನಸ್ಸಿಗೆ ಮೇಲಿಂದ ಮೇಲೆ ಪೆಟ್ಟು ಬಿದ್ದರೆ ಅಲ್ಲಿ ಮನಸ್ಸು ಉಳಿಯುವುದಿಲ್ಲ. ಕೆಲವು ಮನುಷ್ಯ ಮಾತ್ರ ಉಳಿಯುತ್ತಾನೆ. ಕೇವಲ ಮನುಷ್ಯ ಮಾತ್ರ ಉಳಿಯುತ್ತಾನೆ. ನಮಗೆ ಅವಶ್ಯಕತೆ ಇದ್ದಾಗ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ. ಆದರೆ ಅವರಿಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಳಸಿಕೊಳ್ಳುವರು ಇರುತ್ತಾರೆ ಎಂದು ಜಾಗ್ರತೆ ವಹಿಸಿ. ಸ್ವಲ್ಪ ಸಹನೆ ಇರಲಿ. ಒಂದು ದಿನ ಕಷ್ಟವೂ ಕೂಡ ಕರಗುತ್ತದೆ. ನಿನಗೆ ಇಷ್ಟ ಆಗಿರುವ ಎಲ್ಲವೂ ನಿನ್ನ ಬಳಿಗೆ ಸೇರುತ್ತದೆ. ನಕ್ಷತ್ರಗಳು ಎಷ್ಟೇ ಇದ್ದರೂ ಕೂಡ ಕತ್ತಲನ್ನು ಓಡಿಸಿ ಬೆಳಕು ಮೂಡಿಸುವುದು ಚಂದ್ರ ಮಾತ್ರವೇ. ಯಶಸ್ಸು ಅನ್ನುವುದು ಅದೃಷ್ಟಕ್ಕೆ ಸಂಬಂಧಿಸಿರುವುದಿಲ್ಲ. ಕೂಲಂಕುಷವಾಗಿ ಯೋಚಿಸಿ ಮಾಡುವ ಕಾರ್ಯದ ಫಲಿತ ಮನಸ್ತತ್ವವನ್ನು ಸಮತ್ವವಾದ ಮನಸ್ಸಿನೊಂದಿಗೆ ಸಮಾನವಾದ ಗಡಸುತನವಿಲ್ಲ. ಸಂತೃಪ್ತಿಗೆ ಸಮಾನವಾದ ಆನಂದವಿಲ್ಲ. ಹಾಗೆ ಅತಿಯಾಸೆಗೆ ಮಿತಿಯಾದ ರೋಗವಿಲ್ಲ. ದಯಕ್ಕೆ ಮಿಗಿಲಾದ ಧರ್ಮವಿಲ್ಲ. ಅಧಿಪತಿ ಇಲ್ಲದೆ ಸೈನ್ಯ ನಾಶವಾಗುತ್ತದೆ. ಆಚರಣೆ ಇಲ್ಲದೆ ಜ್ಞಾನ ನಾಶವಾಗುತ್ತದೆ. ಹಾಗೆ ಜ್ಞಾನವಿಲ್ಲದೆ ಮನುಷ್ಯ ದುಃಖದಲ್ಲಿಯೇ ಕೊರಗುತ್ತಾನೆ. ನೀವು ಮಾಡುವ ಕರ್ಮ ಒಳ್ಳೆಯದು ಅಂತ ಆದಾಗ ಅದರ ಒಂದು ಪರಿಣಾಮ ಕೆಟ್ಟದ್ದು ಆಗುವ ಅವಕಾಶವೇ ಇಲ್ಲ. ಒಳ್ಳೆಯ ಕೆಲಸ ಮಾಡುವ ಉದ್ದೇಶ ಇರುವವರೆಗೆ ಫಲಿತದ ಬಗ್ಗೆ ಚಿಂತೆಯ ಅವಶ್ಯಕತೆ ಇಲ್ಲ. ಏಕೆಂದರೆ ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗಬೇಕಲ್ಲವೇ? ಯಾವುದೇ ಕೆಲಸ ಆರಂಭಿಸುವ ಮೊದಲು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಏತಕ್ಕಾಗಿ ಈ ಕೆಲಸ ಮಾಡುತ್ತಿರುವೆ ಎಂದು? ಇದರ ಉದ್ದೇಶವೇನು? ನೀವು ಮಾಡುವ ಉದ್ದೇಶ ಒಳ್ಳೆಯದು ಆದಾಗ ಫಲಿತ ಒಳ್ಳೆಯದೇ ಆಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.